ಹಾಯ್ ಫ್ರೆಂಡ್ಸ್, ಸೈನಾ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ KSYUನಲ್ಲಿ MA ಅಡ್ಮಿಷನ್ ಮಾಡಿಸಿದ್ದೀರೋ ಅವರಿಗೆಲ್ಲ ಈ ಕ್ವಶನ್ ಪೇಪರ್ ಹೆಲ್ಪ್ ಆಗುತ್ತೆ. ಇದು ಫಸ್ಟ್ ಸೆಮಿಸ್ಟರ್ MA ಓಪನ್ ಇಲೆಕ್ಟಿವ್ ಸಬ್ಜೆಕ್ಟ್ ಕ್ವಶನ್ ಪೇಪರ್ ಇದೆ ಫ್ರೆಂಡ್ಸ್. ಇದು ಅಕ್ಟೋಬರ್-ನವೆಂಬರ್ 2022 ಕ್ವಶನ್ ಪೇಪರ್. ಫ್ರೆಂಡ್ಸ್, CBCS SLM ಸ್ಕೀಮ್ನ ಹಿಸ್ಟ್ರಿ ಕ್ವಶನ್ ಪೇಪರ್ ಇದು, ಆನ್ಸಿಯಂಟ್ ವರ್ಲ್ಡ್ ಸಿವಿಲೈಸೇಷನ್ಸ್ ಅಂತ. ಫ್ರೆಂಡ್ಸ್, ಈ ಓಪನ್ ಇಲೆಕ್ಟಿವ್ ಸಬ್ಜೆಕ್ಟ್ 40 ಮಾರ್ಕ್ಸ್ಗೆ ಇರುತ್ತೆ. ಆನ್ಸರ್ ಎನಿ 5 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರೀಸ್ 8 ಮಾರ್ಕ್ಸ್. ಯಾವುದಾದರೂ 5 ಪ್ರಶ್ನೆಗಳಿಗೆ ಉತ್ತರಿಸಿ, ಪ್ರತಿ ಪ್ರಶ್ನೆಗೆ 8 ಅಂಕಗಳು. ಫ್ರೆಂಡ್ಸ್, ಇಲ್ಲಿ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಅಂತ ಹೇಳಿದ್ದಾರೆ. ಪ್ರತಿ ಪ್ರಶ್ನೆಗೆ 8 ಅಂಕ ಅಂತ ಹೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಎಕ್ಸ್ಪ್ಲೇನ್ ಪೊಲಿಟಿಕಲ್ ಕಂಡೀಷನ್ಸ್ ಆಫ್ ಈಜಿಪ್ಟ್, ಅಂದರೆ ಈಜಿಪ್ಟ್ನ ರಾಜಕೀಯ ಸ್ಥಿತಿಗತಿಗಳನ್ನು ವಿವರಿಸಿ. ಎರಡನೇ ಪ್ರಶ್ನೆ, ಎನಲೈಸ್ ದ ರಿಲಿಜಿಯಸ್ ಕಂಡೀಷನ್ಸ್ ಆಫ್ ಮೆಸೊಪೊಟೇಮಿಯಾದ ಧಾರ್ಮಿಕ ಸ್ಥಿತಿಗತಿಯನ್ನು ವಿಶ್ಲೇಷಿಸಿ. ಮೂರನೇ ಪ್ರಶ್ನೆ, ಡಿಸ್ಕ್ರೈಬ್ ದ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ಏನ್ಷಿಯಂಟ್ ಗ್ರೀಕ್, ಪ್ರಾಚೀನ ಗ್ರೀಕರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ. ನಾಲ್ಕನೇ ಪ್ರಶ್ನೆ, ಇವ್ಯಾಲ್ಯುಯೇಟ್ ದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ಗ್ರೀಕ್ಸ್, ಗ್ರೀಕರ ಆಡಳಿತ ಪದ್ಧತಿಯನ್ನು ಮೌಲ್ಯೀಕರಿಸಿ. ಐದನೇ ಪ್ರಶ್ನೆ, ಅನಲೈಸ್ ದ ಇಂಪಾರ್ಟೆನ್ಸ್ ಆಫ್ ರೋಮನ್ ಎಂಪೈರ್ ಆ್ಯಂಡ್ ಇಟ್ಸ್ ಎಸ್ಟಾಬ್ಲಿಷ್ಮೆಂಟ್, ರೋಮನ್ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಮಹತ್ವವನ್ನು ವಿಶ್ಲೇಷಿಸಿ. ಆರನೇ ಪ್ರಶ್ನೆ, ಡಿಸ್ಕ್ರೈಬ್ ದ ಅಚೀವ್ಮೆಂಟ್ಸ್ ಆಫ್ ಜೂಲಿಯಸ್ ಸೀಸರ್, ಜೂಲಿಯಸ್ ಸೀಸರ್ನ ಸಾಧನೆಗಳನ್ನು ವಿವರಿಸಿ. ಏಳನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದ ರೈಸ್ ಆಫ್ ಇಂಕಾ ಸಿವಿಲೈಸೇಷನ್, ಇಂಕಾ ನಾಗರಿಕತೆಯ ಏಳಿಗೆಯನ್ನು ವಿವರಿಸಿ. ಎಂಟನೇ ಪ್ರಶ್ನೆ, ಡಿಸ್ಕ್ರೈಬ್ ದ ಪೊಲಿಟಿಕಲ್ ಕಂಡೀಷನ್ಸ್ ಆಫ್ ಚೈನೀಸ್ ಸಿವಿಲೈಸೇಷನ್, ಚೀನಾ ನಾಗರಿಕತೆಯ ರಾಜಕೀಯ ಸ್ಥಿತಿಗತಿಯನ್ನು ವಿವರಿಸಿ. ಫ್ರೆಂಡ್ಸ್, ಈ ಪ್ರಶ್ನೆ ಪತ್ರಿಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದರ ಮುಖಾಂತರ ನನ್ನೆಲ್ಲ ಅಪ್ಡೇಟೆಡ್ ವಿಡಿಯೋಗಳ ನೋಟಿಫಿಕೇಷನ್ ಪಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಂದು ಕ್ವಶನ್ ಪೇಪರ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.